ವೈಎಸ್ಆರ್ ಪುತ್ರ ಜಗನ್ ತಾವೇ ಕಾಂಗ್ರೆಸ್ ಪಕ್ಷದಿಂದ ಪ್ರತಿನಿಧಿಸಿದ್ದ ಕಡಪ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ವೈಎಸ್ಆರ್ ಪಕ್ಷದಿಂದ ತಾವೇ ಸ್ಥಾಪಿಸಿದ ಪಕ್ಷದಿಂದ ಇಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರು. ಅವರು 1,03,000ಕ್ಕೂ ಹೆಚ್ಚು ಮತಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರು. ಆಗಲೇ ನಮ್ಮ ಜೊತೆ ಮಾತಾಡ್ತಾ ಇದ್ದ ಅರುಣ್ ಹಿರಿಯ ಪತ್ರಕರ್ತರು ಹೇಳಿದ ಹಾಗೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಇತ್ತು ಯಾರು ಗೆಲ್ತಾರೆ ಅನ್ನೋದು. ಆದರೆ ಯಾವ ಪಕ್ಷಗಳ ಮತ ಅಂತರ ಎಷ್ಟಿರ್ಬೋದು, ಯಾವ ಪಕ್ಷಗಳಿಗೆ ಎಷ್ಟು ಲೀಡಲ್ಲಿ ಗೆಲ್ಬೋದು ಇಲ್ಲಿ ವೈಎಸ್ಆರ್ ರೆಡ್ಡಿ, ಯಾರು ಇಲ್ಲಿ ತಮ್ಮ ಇಡಗಂಟನ್ನು ಕಳ್ಕೋಬೋದು ಅನ್ನೋದನ್ನಷ್ಟೇ ಚರ್ಚೆಯಲ್ಲಿ ಉಳ್ಕೊಂಡಿತ್ತು. ಉಳಿದಂತೆ ವೈಎಸ್ಆರ್ ಪುತ್ರ ಗೆಲ್ಲುವುದು ಬಹುತೇಕ ನಿರೀಕ್ಷಿತ ಆಗಿತ್ತು. ಇಡೀ ರಾಜ್ಯ ಕಾಂಗ್ರೆಸ್ ಒಂದೆಡೆಯಾದರೆ ಜಗನ್ ಮತ್ತು ಆತನ ಬೆಂಬಲಿಗರು ಮತ್ತು ಜಗನ್ ತಾಯಿ ವಿಜಯಲಕ್ಷ್ಮಿ ಒಂದೆಡೆಯಾಗಿ ಇಲ್ಲಿ ಹೋರಾಟ ಮಾಡಿದರು. ಸ್ವತಃ ಜಗನ್ ಅವರ ಚಿಕ್ಕಪ್ಪ ಕೂಡ ಹುಲಿವಂದಲ ಕ್ಷೇತ್ರದಿಂದ ವಿಜಯಲಕ್ಷ್ಮಿ ವೈಎಸ್ಆರ್ ಅವರ ಪತ್ನಿಗೆ ಎದುರಾಗಿ ಇಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರು. ಆಂಧ್ರ ಪ್ರದೇಶದ ಚುನಾವಣೆಯ ಈ ಫಲಿತಾಂಶ ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಾಗುವ ಬದಲಾವಣೆಗಳು ಜೊತೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರ್ಬೋದು. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ತೆಲಂಗಾಣ ಪ್ರಕರಣ ಸಾಕಷ್ಟು ಇರುಸು ಮುರುಸನ್ನು ಉಂಟು ಮಾಡಿದೆ. ಈ ಎಲ್ಲ ಪ್ರಕರಣ ಗಮನಿಸಿದರೆ ಬಹುಶಃ ಈ ಫಲಿತಾಂಶ ಕೂಡ ರಾಜಕಾರಣದಲ್ಲಿ ಬಹುತೇಕ ಪರಿಣಾಮ ಬೀರುವ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ. ಇನ್ನು ತಮಿಳುನಾಡಿನಲ್ಲಿ ಈಗಾಗಲೇ ಜಯಲಲಿತಾ ನೇತೃತ್ವದ ಎಐಡಿಎಂಕೆ ಪಕ್ಷದ ಕಾರ್ಯಕರ್ತರು ಬಹುತೇಕ ಸೆಲೆಬ್ರೇಷನ್ ತಮ್ಮ ಅಧಿನಾಯಕಿ ಜಯಲಲಿತಾ ಅವರ ನಿವಾಸದ ಬಳಿ ಆರಂಭಿಸಿದ್ದಾರೆ. ಅಲ್ಲಿಯ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಈಗಾಗಲೇ ಸೆಲೆಬ್ರೇಷನ್ ಆರಂಭ ಮಾಡಿದೆ. 183 ಸ್ಥಾನಗಳಲ್ಲಿ ಅಂದರೆ ಬಹುತೇಕ ಡಿಎಂಕೆಯನ್ನು ಧೂಳೀಪಟ ಮಾಡಿ ಅಣ್ಣಾ ಡಿಎಂಕೆ ಪಕ್ಷ ಅಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಜಯಲಲಿತಾ ನೇತೃತ್ವದ ಎಐಡಿಎಂಕೆ ಅಧಿಕಾರದ ಚುಕ್ಕಾಣಿ, ಆಡಳಿತ ಚುಕ್ಕಾಣಿ ಹಿಡಿದು ಬಹುತೇಕ ನಿಚ್ಚಳವಾಗಿ ಹೋಗಿದೆ. ಪಕ್ಷದ ಕಾರ್ಯಕರ್ತರು ಸಿಹಿ ಹಂಚೋದ್ರ ಮೂಲಕ ಈಗಾಗಲೇ ಅಲ್ಲಿ ತಮ್ಮ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ತಮ್ಮ ಅಧಿನಾಯಕಿ ಜಯಲಲಿತಾ ಅವರ ನಿವಾಸದ ಹೊರಗಡೆ ಈ ಸಂಭ್ರಮ ಕಂಡುಬರ್ತಾ ಇದೆ. ಡಿಎಂಕೆ ಪಕ್ಷ ಈಗಾಗಲೇ ಕೇಂದ್ರದಲ್ಲಿ ತನ್ನ 6 ಮಂತ್ರಿಗಳಿದ್ದರೂ ಕೂಡ ಹಗರಣದ ಸುಳಿಗೆ ಸಿಕ್ಕಿದ್ರು. ಅದರಲ್ಲಿ ಪ್ರಮುಖವಾದ ಹಗರಣ 2G ಸ್ಪೆಕ್ಟ್ರಮ್ ಹಗರಣದ ನಂತರ ಡಿಎಂಕೆ ಪಕ್ಷ ಹೈರಾಣ ಹೋಗಿತ್ತು. ಆನಂತರ ಈಗಾಗಲೇ ಸ್ವತಃ ಕರುಣಾನಿಧಿಯವರ ಪುತ್ರಿ ಕನಿಮೋಳಿ ಕೂಡ ಈ ಹಗರಣದಲ್ಲಿ ಸಿಲುಕೊಂಡಿದ್ದಾರೆ. ಅದರ ಜೊತೆಗೆ ಕುಟುಂಬ ಕಲಹ, ಕರುಣಾನಿಧಿಯ ನಂತರ ಯಾರು ಅನ್ನುವ ಪ್ರಶ್ನೆ ಉದ್ಭವಿಸಿದಾಗಲೂ ಕೂಡ ಸ್ಟಾಲಿನ್ ಮತ್ತು ಅಳಗಿರಿಯ ಮಧ್ಯೆ ದೊಡ್ಡ ಹೋರಾಟ ನಡೆದಿದ್ದು, ಕರುಣಾನಿಧಿಯವರ 3 ಪತ್ನಿಯರ ಬೇರೆ ಬೇರೆ ಪುತ್ರರುಗಳು ಕೂಡ ಅಲ್ಲಿಯ ಕರುಣಾನಿಧಿಯ ನಂತರ ಅಧಿಕಾರ ಸ್ಥಾಪಿಸೋದಕ್ಕೆ ತಮ್ಮ ಕುಟುಂಬದ ಒಳಗಡೆನೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಕೆಲವರು ರಾಷ್ಟ್ರ ರಾಜಕಾರಣದಲ್ಲಿ, ಕೆಲವರು ರಾಜ್ಯ ರಾಜಕಾರಣದಲ್ಲಿ ಡಿವೈಡ್ ಆಗಿದ್ದರೂ ಕೂಡ ರಾಜ್ಯದಲ್ಲಿ ಅಧಿಕಾರ ಸೂತ್ರ ಹಿಡಿಯೋದಕ್ಕೆ, ಆಡಳಿತ ಸೂತ್ರ ಹಿಡಿಯೋದಕ್ಕೆ ಕುಟುಂಬದ ಒಳಗೆ ಬಹಳ ದೊಡ್ಡ ಕಲಹವೇ ಏರ್ಪಟ್ಟಿತ್ತು. ಆದರೆ ಇಲ್ಲಿ ಕರುಣಾನಿಧಿ ಕೊನೆಗೂ ಸೋಲನ್ನು ಒಪ್ಪಬೇಕಾಗಿದೆ. ಇನ್ನೊಂದು ಪ್ರಮುಖವಾದ ವಿಚಾರ ಬರ್ತಾ ಇದೆ, ಅದು ನಮ್ಮ ರಾಜ್ಯದ ಚನ್ನಪಟ್ಟಣದ ಮಾಹಿತಿ ನಮಗೆ ಬರ್ತಾ ಇದೆ. ಆದರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಅವರ ಮುನ್ನಡೆಯನ್ನು ಜೊತೆಗೆ ಅದರ ಹಿಂದೆ 2ನೇ ಸ್ಥಾನದಲ್ಲಿ JDS ಅಭ್ಯರ್ಥಿ ಹೋಗ್ತಾ ಇದ್ದಾರೆ. ಆದರೆ ಫಲಿತಾಂಶ ಇನ್ನೂ ಸ್ಪಷ್ಟವಾಗಿಲ್ಲ. ಆಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ರಘುನಂದನ್ ರಾಮಣ್ಣ ತಮ್ಮ ಸೋಲನ್ನು ಒಪ್ಕೋತಾ ಇದ್ದಾರೆ. ಯಾಕೆಂದರೆ ಅವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಇಲ್ಲಿ ಬಿಜೆಪಿ ಮತ್ತು JDS ನಡುವೆ ಪ್ರಬಲ ಪೈಪೋಟಿ ನಡೀತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಾವು ಗಮನಿಸ್ತಾ ಇದ್ದರೆ ಮಮತಾ ಬ್ಯಾನರ್ಜಿ, ತೃಣಮೂಲ ಕಾಂಗ್ರೆಸ್ ನೇತೃತ್ವದ ಮಮತಾ ಬ್ಯಾನರ್ಜಿ ಈಗಾಗಲೇ ಕೇಂದ್ರದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ರೈಲ್ವೆ ಸಚಿವೆಯಾಗಿದ್ದಾರೆ. ಸ್ಪಷ್ಟ ಬಹುಮತವನ್ನು ದಾಖಲಿಸಿದ್ದಾರೆ. ಮೇ 18ಕ್ಕೆ ಪ್ರಮಾಣವಚನ ಸ್ವೀಕರಿಸುವ ಮಾತನ್ನು ಹೇಳಿದ್ದಾರೆ. ಬಿರುಗಾಳಿಯ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ 34 ವರ್ಷಗಳಿಂದ ಆಡಳಿತದಲ್ಲಿದ್ದ CPM ಪಕ್ಷದ ಆಡಳಿತವನ್ನು ಕಿತ್ತೊಗೆದು ಇಡೀ ಕಮ್ಯುನಿಸ್ಟ್ ಪಕ್ಷದ ಭದ್ರ ಕೋಟೆಯನ್ನೇ ಛಿದ್ರ ಮಾಡಿರುವ ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಮೊಟ್ಟಮೊದಲನೇ ಬಾರಿಗೆ 34 ವರ್ಷಗಳ ನಂತರ ಪಶ್ಚಿಮ ಬಂಗಾಳದ ಅಧಿಕಾರ ಸೂತ್ರವನ್ನು ಹಿಡಿತಾ ಇದ್ದಾರೆ. ಎರಡೂ ಕಡೆ ಅಧಿಕಾರ ಸ್ಥಾಪಿಸಿದಂಥ ಕೇರಳ ಮತ್ತು ಪಶ್ಚಿಮ ಬಂಗಾಳ ಎರಡೂ ಕಡೆ ಕಮ್ಯುನಿಸ್ಟರು ತಮ್ಮ ಪ್ರಾಬಲ್ಯವನ್ನು ಕಳ್ಕೊತಾ ಇದ್ದಾರೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ UPA ಸರ್ಕಾರಕ್ಕೆ ಸಾಕಷ್ಟು ಇರುಸುಮುರುಸು ಉಂಟು ಮಾಡಿದಂಥ ಕಮ್ಯುನಿಸ್ಟ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಪ್ರಾಬಲ್ಯವನ್ನು ಕಳ್ಕೊಂಡಿತ್ತು. ಮತ್ತು ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕಮ್ಯುನಿಸ್ಟ್ ಪಕ್ಷ ಪ್ರಮುಖವಾಗಿ ಅದರಲ್ಲೂ ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ತನ್ನ ಪ್ರಾಬಲ್ಯವನ್ನು ಕಳ್ಕೊಂಡಿದೆ. ಈಗಾಗಲೇ 3 ರಾಜ್ಯಗಳ ಅಸ್ಸಾಂ ಮತ್ತು ತಮಿಳುನಾಡು, ವೆಸ್ಟ್ ಬೆಂಗಾಲ್ 3 ರಾಜ್ಯಗಳ ಫಲಿತಾಂಶ ಬಹುತೇಕ ನಿಚ್ಚಳವಾಗಿದೆ. ಕೇರಳದ್ದು ಕೂಡ ಸ್ಪಷ್ಟವಾಗ್ತಾ ಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋಣ. ದೆಹಲಿಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆ ಅಂತ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿ. ಪ್ರಶಾಂತ್, ಈಗಾಗಲೇ ಬಹುತೇಕ ಎಲ್ಲ ರಾಜ್ಯಗಳ ಫಲಿತಾಂಶ ನಿಚ್ಚಳವಾಗ್ತಾ ಹೋಗ್ತಾ ಇದೆ. ಈ ಫಲಿತಾಂಶದ ನಂತರ ರಾಷ್ಟ್ರ ರಾಜಕಾರಣದಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇದೆ, ಏನು ಚರ್ಚೆ ನಡೀತಾ ಇದೆ?
ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗಾಗಲೇ 5 ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ನಡೆದ ಚುನಾವಣೆಯ ನಂತರ ಫಲಿತಾಂಶ ಏನು ಪ್ರಕಟವಾಗ್ತಾ ಇದೆ, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷ ಅಧಿಕಾರ ಹಿಡಿಬೋದು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇದರ ನಂತರ ರಾಷ್ಟ್ರ ರಾಜಕಾರಣದಲ್ಲಿ ಈ ಫಲಿತಾಂಶದ ಮುನ್ಸೂಚನೆಯ ನಂತರ ಏನು ಬೆಳವಣಿಗೆ ನಡೀತಾ ಇದೆ? ಬಹುಶಃ ನನ್ನ ಧ್ವನಿ ನಮ್ಮ ಪ್ರತಿನಿಧಿಯವರೆಗೂ ತಲುಪ್ತಾ ಇಲ್ಲ. ಈಗಾಗಲೇ ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರಮುಖವಾಗಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ಪಕ್ಷದ ಕಾರ್ಯಕರ್ತರುಗಳು AIADMK ಮತ್ತು ತೃಣಮೂಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಅದೇ ರೀತಿ ಜಗಳೂರಿನಲ್ಲೂ ಕೂಡ BJP ಕಾರ್ಯಕರ್ತರು, ಜೊತೆಗೆ ಬಂಗಾರಪೇಟೆಯಲ್ಲಿ BJP ಕಾರ್ಯಕರ್ತರು ಸಂಭ್ರಮ ಪಡ್ತಾ ಇದ್ದಾರೆ. ಚನ್ನಪಟ್ಟಣದ ಫಲಿತಾಂಶ ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಆದರೆ ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ ಅಭ್ಯರ್ಥಿ ರಘುನಂದನ್ ರಾಮಣ್ಣ ತಮ್ಮ ಸೋಲನ್ನು ಒಪ್ಕೊಂಡಿದ್ದಾರೆ. ಇಲ್ಲಿ BJP ಮತ್ತು JDS ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಇನ್ನು ತಮಿಳುನಾಡು ಮತ್ತು ಕೇರಳ ಎರಡೂ ಕಡೆ ತಾವು ಗಮನಿಸ್ತಾ ಇದ್ದೀರಿ. ಎರಡೂ ಕಡೆ ಕೂಡ UDF ಕಾರ್ಯಕರ್ತರು ಒಂದು ಕಡೆ, ಇನ್ನೊಂದು ಕಡೆ ತಮಿಳುನಾಡಿನಲ್ಲಿ AIADMK ಕಾರ್ಯಕರ್ತರು ತಮ್ಮ ಸಂಭ್ರಮವನ್ನು ಹೇಗೆ ಆಚರಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಿ. ಸೊ ಎರಡೂ ರಾಜ್ಯಗಳಲ್ಲಿ ಸಂಭ್ರಮವನ್ನು ತಾವು ಗಮನಿಸ್ತಾ ಇದ್ದೀರಿ.